ಜೈ ಶ್ರೀ ಗುರುದೇವ್. ನನ್ನ ಹೆಸರು ಡಾಕ್ಟರ್ ನೇಹಾ ಫರ್ಹೀನ್ ಮುಷ್ತಾಕ್. ನಾನು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಗೀಳು ರೋಗದ ಬಗ್ಗೆ ಮಾಹಿತಿ ಕೊಡ್ತೀನಿ. ಗೀಳು ರೋಗ ಅಂದರೆ ಇಂಗ್ಲೀಷಲ್ಲಿ ಅದಕ್ಕೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತಲೂ ಕೂಡ ಹೇಳ್ತಾರೆ. ಇದು ತುಂಬ ಸಾಮಾನ್ಯವಾದ ರೋಗ, ಹಾಗೆ ಸ್ವಲ್ಪ ಗೋಪ್ಯವಾದ ರೋಗ ಕೂಡ. ಯಾಕೆಂದರೆ ಈ ರೋಗ ಇನಿಷಿಯಲಿ ಬಂದ ತಕ್ಷಣ ಬಹಳಷ್ಟು ಜನ ಗೊತ್ತಾಗಲಿಕ್ಕಿಲ್ಲ. ಇದು ಎಷ್ಟು ಗೋಪ್ಯವಾದ ರೋಗ ಅಂತ ಹೇಳಿದ್ರೆ, ಈ ರೋಗ ಬಂದಿರೋ ವ್ಯಕ್ತಿಗೂ ಕೂಡ ಈ ರೋಗ ಬಂದಿದೆ ಅಂತ ಇನಿಷಿಯಲ್ ಡೇಸಲ್ಲಿ ಗೊತ್ತಾಗಲಿಕ್ಕಿಲ್ಲ. ಇದರಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡುವಂಥದ್ದು ಈ ವಿಚಾರಗಳು, ದಟ್ ಮೀನ್ಸ್ ನಾವು ಆಬ್ಸೆಷನ್ ಅಂತಲೂ ಕೂಡ ಹೇಳ್ತೀವಿ, ಮತ್ತು ನಡವಳಿಕೆಗಳು, ದಟ್ ಈಸ್ ಬಿಹೇವಿಯರ್. ಅದರಲ್ಲಿ ಕಂಪಲ್ಷನ್ಸ್ ಬಗ್ಗೆನೂ ನಾವು ತಿಳ್ಕೊಬಹುದು. ಸ್ಪೆಸಿಫಿಕಲಿ ಹೇಳಬೇಕಂತ ಹೇಳಿದ್ರೆ ಈ ವಿಚಾರಗಳು ಅಂದರೆ ನಾನಾ ರೀತಿ ವಿಚಾರಗಳಿರ್ಬೋದು. ಬಟ್ ನಾವು ಕಾಮನ್ ಆಗಿ ನೋಡುವಂಥದ್ದು ನಮ್ಮ ಒಪಿಡಿಯಲ್ಲಿ ಕೊಳಕು, ದಟ್ ಮೀನ್ಸ್ ಕ್ಲೆನ್ಲಿನೆಸ್ ರಿಲೇಟೆಡ್ ವಿಚಾರಗಳು. ಕೊಳಕು ಅಂದರೆ ಈ ಪೇಷಂಟ್ಸ್ ಯಾರಿಗೆ OCD ಇರುತ್ತೆ, ಅಕಸ್ಮಾತ್ ಅವರಿಗೆ ಕೊಳಕು ರಿಲೇಟೆಡ್ಡು ತುಂಬ ಜಾಸ್ತಿ ಗೀಳಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಕುಂತಿ ಜಾಗದಲ್ಲಿ ಕೊಳಕು ಕಾಣುವಂಥದ್ದು, ಅವರ ಬಾಡಿ ಕೂಡ ಕೊಳಕು ಥರ ಕಾಣುವಂಥದ್ದು ಇರಬಹುದು. ಸೊ ಮಲ್ಗೋ ಟೈಮಲ್ಲೂ ಕೂಡ ಕೆಲವೊಂದು ಸತಿ ಅವ್ರಿಗೆ ಈ ಥರ ಆಲೋಚನೆ ಬರ್ಬೋದು, ನನ್ನ ಮಂಚ ಕೂಡ ಕೊಳಕಾಗಿದೆ. ಸೊ ಕೆಲವೊಂದು ಸತಿ ಏನಾಗುತ್ತೆ, ಅವರ ಕೈ ಅವರೇ ನೋಡಿಕೊಂಡ್ರೆ ಅವ್ರಿಗೆ ಕೊಳಕು ಕಾಣುತ್ತೆ, ಬಟ್ ಅದು ಮಾತ್ರ ಅವ್ರಿಗೆ ಮಾತ್ರ ಫೀಲ್ ಆಗುತ್ತೆ, ಬಟ್ ಬೇರೆಯವ್ರಿಗೆ ಯಾವತ್ತೂ ಕೂಡ ಆ ಥರ ಅನಿಸೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅವರು ಹೋಗಿ ಪದೇ ಪದೇ ಕೈ ವಾಶ್ ಮಾಡುವಂಥದ್ದು. 1-2 ಸತಿ ಕೈ ಹೋಗಿ ತೊಳ್ಕೊಂಡ್ರೆ ಅದು ಬೇರೆ ವಿಚಾರ, ಬಟ್ ಇವರು 20, 30, 40, 50 ಬಾರಿ ಕೈ ವಾಶ್ ಮಾಡುವಂಥದ್ದು ತುಂಬ ಕಾಮನ್ ಆಗಿರುತ್ತೆ. ಅದೇ ಥರ ಲೇಡೀಸಲ್ಲಿ ಫಾರ್ ಎಕ್ಸಾಂಪಲ್ ಅವರು ಊಟ ಮಾಡಾದ್ಮೇಲೆ ಒಂದು ಪ್ಲೇಟ್ನ ವಾಶ್ ಮಾಡಬೇಕು ಸಿಂಕಲ್ ಅಂತ ಹೇಳಿದ್ರೆ, ಒಂದು ಪ್ಲೇಟ್ನ ವಾಶ್ ಮಾಡೋಕ್ಕೆ ಹೋದಾಗ 1 ಸತಿ ವಾಶ್ ಮಾಡ್ತಾರೆ, 2 ಸತಿ ವಾಶ್ ಮಾಡೋದು, ಅದು ಕ್ಲೀನ್ ಆದರೂ ಕೂಡ ಅವ್ರಿಗೆ ಎಲ್ಲೋ ಒಂದು ಕಡೆ ಈ ಕೊಳಕು ಅನ್ನುವಂಥದ್ದು ಒಂದು ಗೀಳು ಕಾಡ್ತಾ ಇರುತ್ತೆ. ಹಾಗಾಗಿ ಅವರು ಆ ಪ್ಲೇಟನ್ನೇ ಒಂದು ಕಡಿಮೆ ಅಂದರೆ ಒಂದು 20-30 ಸತಿ ಪ್ಲೇಟ್ ವಾಶ್ ಮಾಡುವಂಥದ್ದು ತುಂಬ ಕಾಮನ್ ಆಗಿದೆ. ಅದೇ ಥರ ಬಟ್ಟೆ ಕೂಡ ವಾಶ್ ಮಾಡಿದಾಗ ಈ ಬಟ್ಟೆ ಕ್ಲೀನ್ ಆಗಿಲ್ಲ, ಇದು ಇನ್ನೂ ಕೊಳಕಿದೆ, ಈ ಥರ ಆಲೋಚನೆಗಳು ಪದೇ ಪದೇ ಬಂದಾಗ ಅವರು ಬಟ್ಟೆನೂ ಕೂಡ ರಿಪೀಟೆಡ್ಲಿ ಕ್ಲೀನ್ ಮಾಡುವಂಥದ್ದು ನಾವು ತುಂಬ ಕಾಮನ್ ಆಗಿ ಕೇಳಿದ್ದೀವಿ. ಇದು ಬಿಟ್ಟರೆ ಸಂಶಯ ಅಂತ ಹೇಳಿದ್ರೆ ಒಂದು ಡೌಟ್ ಅವರಲ್ಲಿ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾರ್ಮಲಾಗಿ ನಾವು ಕೂಡ ಮನೆಯಿಂದ ಹೊರಗಡೆ ಹೋದಾಗ ಕರೆಕ್ಟಾಗಿ ಲಾಕ್ ಹಾಕಿದ್ದೀವ ಇಲ್ವೋ ಅಂತ ಹೇಳಿ ಇನ್ನೊಂದ್ಸತಿ ಬಾಗಿಲು ತಳ್ಳಿ ನೋಡ್ತೀವಿ, ಅದು ತುಂಬ ಕಾಮನ್ ಆಗಿರುತ್ತೆ. ಬಟ್ ಈ ಥರ ಪೇಷಂಟ್ಸಲ್ಲಿ ಯಾವಾಗ ಸಂಶಯ ಹುಡ್ಕೊಳ್ಳುತ್ತೆ, ಅವರು ಒಂದು ಸತಿ ನೋಡ್ತಾರೆ ಲಾಕ್ ಆಗಿದೆ ಅಂತ ಕನ್ಫರ್ಮ್ ಆದರೂ ಕೂಡ 1 ಸೆಕೆಂಡ್ಗೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ಇಲ್ಲ ಎಲ್ಲೋ ಲಾಕ್ ಆಗಿಲ್ಲ, ಇನ್ನೊಂದು ಸತಿ ಚೆಕ್ ಮಾಡಬೇಕು. ಅವರು 20-30 ಸತಿ ಚೆಕ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಮನೆಯಿಂದ ಹೊರಗಡೆ ಹೋದರೂ ಕೂಡ ಒಂದು ಸ್ವಲ್ಪ ದೂರ ಅವರಿಗೆ ಈ ಥರ ತಿರ್ಗಾ ಇನ್ನೊಂದು ಸತಿ ಈ ಸಂಶಯ ಥಾಟ್ ಬಂತು ಅಂತ ಹೇಳಿದಾಗ ಅವ್ರು ತಿರ್ಗಾ ವಾಪಸ್ ಮನೆ ಹತ್ರ ಗಾಡಿ ತಿರುಗಿಸ್ಕೊಂಡು ಬಂದು ಇನ್ನೊಂದು ಸತಿ ಚೆಕ್ ಮಾಡುವಂಥದ್ದು ಕೂಡ ತುಂಬ ಕಾಮನ್ ಆಗಿ ನೋಡಿದ್ದೀವಿ. ಅದ್ರ ಜೊತೆಗೇನೆ ಈ ಕಿಚನಲ್ಲಿ ನಾವು ಗ್ಯಾಸ್ ಸ್ಟವ್ದು ನಾವು ಕ್ಲೋಸ್ ಮಾಡಿದೆಯೋ ಇಲ್ವೋ ಅಂತ ಹೇಳಿದಾಗ ಅವರು ಬಂದು ಒಂದು ಸತಿ ನೋಡ್ತಾರೆ, ಕ್ಲೋಸ್ ಆಗಿರುತ್ತೆ, ಆವಾಗ ವಾಪಸ್ ಹೋಗಿರ್ತಾರೆ, ತಿರ್ಗಾ ಹೋಗಿ ಒಂದು 2-3 ನಿಮಿಷ ಆಗಿರೋದಿಲ್ಲ, ತಿರ್ಗಾ ಇದೇ ಥರ ಒಂದು ಸಂಶಯದ ಥಾಟ್ ಬಂದಾಗ ತಿರ್ಗಾ ಪದೇ ಪದೇ ಬಂದು ಕಿಚನಲ್ಲಿ ಚೆಕ್ ಮಾಡುವಂಥದ್ದು ತುಂಬ ಕಾಮನ್ನು. ಈ ಥರದ್ದು ಬಹಳಷ್ಟು ಈ ರೀಚೆಕಿಂಗ್ ನಡೀತಾನೆ ಇರುತ್ತೆ ಈ ಪೇಷಂಟ್ಸಲ್ಲಿ. ಮೂರನೇದು ನಾವು ನೋಡುವಂಥದ್ದು ಈ ದೇವರ ರಿಲೇಟೆಡ್ ನಾವು ಬ್ಲಾಸ್ಫಾಮಿಕ್ ಥಾಟ್ ಅಂತಾನು ಹೇಳ್ತೀವಿ. ಅಂದರೆ ಅವ್ರಿಗೆ ಆ ಮನಸ್ಸಲ್ಲಿ ಏನೋ ಒಂದು ಕೆಟ್ಟ ಭಾವನೆ ಇರೋದಿಲ್ಲ ದೇವರ ವಿಚಾರದಲ್ಲಿ. ಎಲ್ಲೋ ಒಂದು ಕಡೆ ಅವರು ಹೋಗಿ ಪ್ರೇಯರ್ ಮಾಡಬೇಕು ಅಥವಾ ದೇವಸ್ಥಾನಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಕೆಟ್ಟ ಥರ ಆಲೋಚನೆಗಳು ಬರುವಂಥದ್ದು ದೇವರ ಬಗ್ಗೆ ತುಂಬ ಕಾಮನ್ ಆಗಿರುತ್ತೆ. ಫೈನಲ್ ನಾವು ನೋಡಬೇಕಂದ್ರೆ ಈ ಲೈಂಗಿಕ ವಿಚಾರ ಅವರ ಮನಸ್ಸಲ್ಲಿ ಅವರ ಮನೆಯವರು ರಿಲೇಟೆಡ್ ಇರಬಹುದು, ಅಥವಾ ಪ್ರಾಣಿ ಪಕ್ಷಿಗಳ ರಿಲೇಟೆಡ್ ಇರಬಹುದು, ಅಥವಾ ಹಿರಿಯವರು ರಿಲೇಟೆಡ್ ಇರಬಹುದು, ಅಥವಾ ಚಿಕ್ಕ ಮಕ್ಕಳ ರಿಲೇಟೆಡ್ ಇರಬಹುದು. ಹಾಗಂತ ಅವರು ಕೆಟ್ಟವ್ರಂತ ಅಲ್ಲ, ಬಟ್ ನಾನು ಹೇಳ್ತಿರುವಂಥದ್ದು ಇದೆಲ್ಲ ಲೈಂಗಿಕ ವಿಚಾರಗಳು ಪದೇ ಪದೇ ರಿಪೀಟೆಡ್ ಆಗಿ ಬಂದಾಗ ಅವರಿಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವುದೇ ವಿಚಾರ ಬಂದಾಗ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಮಳೆಗಾಲದಲ್ಲಿ ನೀವು ನೋಡಿದಾಗ ಮಳೆ ಹೇಗೆ ಹರಿತಾ ಇರುತ್ತೆ ಅದೇ ತರಹ ಈ ವಿಚಾರಗಳು ಕೂಡ ಕಂಟಿನ್ಯೂಸ್ ಹರಿತಾನೆ ಇರುತ್ತೆ ಇವರ ತಲೆಯಲ್ಲಿ. ಅದನ್ನು ಎಷ್ಟೇ ಸ್ಟಾಪ್ ಮಾಡೋಕ್ಕೆ ನೋಡಿದಾಗ ಅದು ಸ್ಟಾಪ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ.
ಇದರ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಕಾಮನ್ ಆಗಿ ನಾವು ನೋಡುವಂಥದ್ದು ಮನೆಯಲ್ಲಿ ಮಾತ್ರ ಉಳ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಹೊರಗಡೆ ಹೋದಾಗ ಈ ಥರ ಥಾಟ್ಸ್ ಕೂಡ ಬಂದಾಗ ವಾಪಸ್ ಮನೆಗೆ ಬರಲೇಬೇಕಲ್ಲ ಅಂತ ಹೇಳಿ ಅವರು ತನಗೆ ತಾನೇ ಐಸೋಲೇಟ್ ಮಾಡಿಕೊಂಡು ಮನೇಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ OCD ಜೊತೆಗೆ ತುಂಬ ಕೋಮಾರ್ಬಿಡ್ ಕಂಡೀಷನ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಬರುವಂಥ ಕಾಯಿಲೆಗಳು 60 to 70% ಕಾಯಿಲೆಗಳು ಬರುವಂಥದ್ದು ಡಿಪ್ರೆಷನ್. ಅದು ಬಿಟ್ಟರೆ ಈ ಪ್ಯಾನಿಕ್ ಅಟ್ಯಾಕ್ಸ್ ಕೂಡ ಆಗುತ್ತೆ, ಕೆಲವೊಬ್ಬರಿಗೆ ಸೋಷಿಯಲ್ ಆಂಗ್ಸೈಟಿ ಕೂಡ ಹುಡ್ಕೊಳ್ಳುತ್ತೆ. ಸೊ ಈ ಥರ ಎಲ್ಲ ಬಂದಾಗ, ಈ ಕೋಮಾರ್ಬಿಡ್ ಕಂಡೀಷನ್ಸ್ ಬಂದಾಗ ಇನ್ನೂ ಜಾಸ್ತಿನೇ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಇದು ಗೌಪ್ಯವಾದ ವಿಚಾರ ಅಂತ ಹೇಳಿದ್ದೆ. ಹಾಗಾಗಿ ಇನಿಷಿಯಲಿ ಯಾರಿಗೂ ಕಂಡುಬರಲ್ಲ, ಬಟ್ ಮನೇಲಿರೋ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಕಾಮನ್ ಆಗಿ ಕಂಡ್ಕೊಂಡು ಬಂದಾಗ ಅವ್ರೇನು ಮಾಡ್ತಾರೆ, ಮನೆಯಲ್ಲಿ ಮಾಡಿದ್ದನ್ನೇ ಯಾಕೆ ಮಾಡ್ತಿದ್ಯಾ ಕೋಪ ಮಾಡ್ತಾರೆ. ಮಕ್ಕಳು ಏನಾದ್ರು ಚಿಕ್ಕವರಿದ್ದಾಗ ಅವ್ರಿಗೆ ಬಡಿಯೋದು ಕೂಡ ಮಾಡ್ತಾರೆ. ಅದು ಸರಿ ಆಗಲಿಲ್ಲ ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆ ಇರ್ಬೋದು ಅಥವಾ ಮನೆ ಹಿರಿಯವರು ಇರ್ಬೋದು, ಅವ್ರೇನು ಹೇಳ್ತಾರೆ, ಇದು ಎಲ್ಲೋ ಈ ಭೂತ ಪಿಶಾಚಿ ರಿಲೇಟೆಡ್ ಇರ್ಬೋದು, ಹಾಗಾಗಿ ನಾವು ದೇವಸ್ಥಾನಕ್ಕೋ ಅಥವಾ ದರ್ಗಾಗೋ ಅಥವಾ ಚರ್ಚಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿ ಕೂಡ ಒಂದು ಫೇತ್ ಹೀಲರ್ಸ್ ಹತ್ರ ಹೋಗಿ ಕೂಡ ಅವರು ಪ್ರೇಯರ್ ಮಾಡಿಸ್ತಾರೆ. ಅದು ಸೈಕಲಾಜಿಕಲಿ ಏನಾಗುತ್ತೆ, ಎಲ್ಲೋ ನನಗೆ ಒಂದು ಸ್ವಲ್ಪ ಹೀಲ್ ಆಗಿದೆ ಅಂತ ಭಾವನೆ ಬರಬಹುದು. ಬಟ್ 1-2 ದಿನದಲ್ಲಿ ತಿರ್ಗಾ ವಾಪಸ್ಸು ಈ ಸಿಂಪ್ಟಮ್ಸ್ ವಾಪಸ್ ಬಂದಾಗ ಅವ್ರೇನು ಮಾಡ್ತಾರೆ, ಇಂಟರ್ನೆಟ್ಟಲ್ಲಿ ಹುಡ್ಕೋದು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಈ ಕಾಯಿಲೆ ಬಂದಾಗ ನಾವು ಯಾವ ಥರದ್ದು ಆಹಾರ ಕೊಟ್ಟರೆ ಸರಿ ಆಗುತ್ತೋ ಅಥವಾ ನಾವು ಯಾವ ಥರ ಲೈಫ್ ಸ್ಟೈಲ್ ಇಟ್ಕೋಬೇಕು ಅದು ಸರಿ ಆಗುತ್ತೋ, ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಲ್ಲೂ ಕೂಡ 100% ಅವ್ರಿಗೆ ಸೊಲ್ಯೂಷನ್ ಸಿಗದೆ ಇರೋ ಟೈಮಲ್ಲಿ ಫೈನಲಿ ಅವರು ಬರುವಂಥದ್ದು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಕ್ಲಿನಿಕಲ್ ಸೈಕಾಲಜಿ. ಇದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ತುಂಬ ಕಾಮನ್ ಆಗಿ ಸಿಗುವಂಥ ಡಾಕ್ಟರ್ಸು, ಸೈಕಿಯಾಟ್ರಿಸ್ಟ್ ಅಥವಾ ಕ್ಲಿನಿಕಲ್ ಸೈಕಾಲಜಿಸ್ಟು. ಇವ್ರನ್ನ ನಾವು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತಲೂ ಕೂಡ ಹೇಳ್ತೀವಿ. ನಾವು ಇನ್ನೊಂದು ನೋಡುವಂಥದ್ದು, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ DMHP ಅಂತ ಹೇಳ್ತೀವಿ, ಅಂದರೆ ಡಿಸ್ಟ್ರಿಕ್ಟ್ ಹೆಲ್ತ್ ಮೆಂಟಲ್ ಪ್ರೋಗ್ರಾಮ್ ಅಂತಲೂ ಕೂಡ ಹೇಳ್ತೀವಿ. ಆ ಸೆಂಟರ್ಸ್ ಕೂಡ ಓಪನ್ ಇರುತ್ತೆ, ಅಲ್ಲೂ ಕೂಡ ಹೋಗಿ ಅವರು ಚಿಕಿತ್ಸೆ ತೊಗೋಬಹುದು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇದ್ರ ಪ್ರಿವ್ಯಾಲೆನ್ಸು 2-3% ಜನದಲ್ಲಿ ತುಂಬ ಕಾಮನ್ ಆಗಿ ಬರುವಂಥದ್ದು. ಮತ್ತು ಒಂದು ಏಜ್ ಗ್ರೂಪಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀರಾ ಅಂತ ಹೇಳಿದ್ರೆ ಒಂದು 16-20 ವಯಸ್ಸಿನ ಮಧ್ಯ ಕೂಡ ಇದು ತುಂಬ ಕಾಮನ್ ಆಗಿ ಪ್ರಿವ್ಯಾಲೆನ್ಸ್ ನಾವು ನೋಡುವಂಥದ್ದು ಕಾಮನ್ ಆಗಿದೆ. ಇದರ ಪ್ರಿವ್ಯಾಲೆನ್ಸ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಒಂದು 2-3% ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಕಂಪೇರ್ ಟು ಮೇಲ್ಸ್, ಫೀಮೇಲ್ಸಲ್ಲಿ ಸ್ವಲ್ಪ ಜಾಸ್ತಿ ಇದೆ ಈ OCD ಅಂತಲೂ ಕೂಡ ಹೇಳ್ತಾರೆ. ಎಲ್ಲ ಥರ ಆಸ್ಪತ್ರೆಯಲ್ಲಿ ಒಂದ್ಸತಿ ನೀವು ಹೋದಾಗ, ವಿಸಿಟ್ ಮಾಡಿದಾಗ, ಬಹಳಷ್ಟು ಆಸ್ಪತ್ರೆಯಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ ಕೂಡ ಇರ್ಬೋದು ಅಥವಾ ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್ ಕೂಡ ಇರ್ತಾರೆ. ಅಲ್ಲಿ ಹೋಗಿ ಚಿಕಿತ್ಸೆ ತೊಗೊಂಡ್ರೆ ಒಳ್ಳೆಯದು. ಅದ್ರ ಜೊತೆಗೇ ಮಾತ್ರ ತೊಗೊಂಡು ನಾವು ಟ್ರೀಟ್ಮೆಂಟ್ ತೊಗೋತೀವಿ ಅಂತ ಹೇಳಿದ್ರೆ ಕಂಪ್ಲೀಟ್ ಹೀಲ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದರ ಅಡ್ಜಸ್ಟೆಂಟು ಸೈಕೋಥೆರಪೀಸ್ ಅಂತಲೂ ಕೂಡ ಹೇಳ್ತೀವಿ. ಆ ಸೈಕೋಥೆರಪೀಸ್ನ ಕೊಡುವಂಥವರು ಕ್ಲಿನಿಕಲ್ ಸೈಕಾಲಜಿಸ್ಟು, ಎಸ್ಪೆಷಲಿ ಲೈಸೆನ್ಸ್ಡ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಹೇಳ್ತೀವಿ. ಅವ್ರ ಹತ್ರ ಬಂದು ಅವರು ಕಂಟಿನ್ಯೂಸ್ ಸೈಕೋಥೆರಪೀಸ್ ತೊಗೊಳ್ಬೇಕಾಗತ್ತೆ. ಮತ್ತು ಮನೆಯವರಿಂದ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಅವ್ರಿಗೆ ಈ ಥರ ಸಿಂಪ್ಟಮ್ಸ್ ಕಂಡ್ಕೊಂಡು ಬಂದಾಗ ಅದನ್ನು ನೆಗ್ಲೆಕ್ಟ್ ಮಾಡದೆ ಅವ್ರನ್ನ ಆದಷ್ಟು ಬೇಗ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಥರ ಕರ್ಕೊಂಡು ಬಂದು ಅವ್ರಿಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಒಳ್ಳೆಯದು. ಈ ಕಾಯಿಲೆ ಹೇಗೆ ಅಂತ ಹೇಳಿದ್ರೆ, ತುಂಬ ಬೇಗನೆ ಸಿಂಪ್ಟಮ್ಸ್ ಗೊತ್ತಾದರೆ ತುಂಬ ಬೇಗನೆ ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ರೆ ಚಿಕಿತ್ಸೆ ಕೂಡ ಸ್ಟಾರ್ಟ್ ಆಗುತ್ತೆ. ಅದು ತುಂಬ ಬೇಗ ಈ ಕಾಯಿಲೆಯಿಂದ ಮುಕ್ತರಾಗ್ತಾರೆ. ನಮ್ಮ ಆಸ್ಪತ್ರೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕ್ಲಿನಿಕಲ್ ಸೈಕಾಲಜಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆ್ಯಂಡ್ ದೇ ಆರ್ ಆಲ್ವೇಸ್ ದೇರ್, ನಿಮ್ಮ ಹೆಲ್ಪ್ ಮಾಡೋಕ್ಕಂತಲೇ ಇರ್ತಾರೆ. ಸೊ ಯಾವಾಗಾದರೂ ಈ ಥರ ಕೇಸಸ್ಸು ನೀವು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲಾದರೂ ಕಂಡು ಬಂದಾಗ ದಯವಿಟ್ಟು ವಿತೌಟ್ ಹೆಸಿಟೇಷನ್ ಕರ್ಕೊಂಡು ಬನ್ನಿ. ಅವ್ರಿಗಾದಂಥ ಟ್ರೀಟ್ಮೆಂಟ್ಸು ಲಭ್ಯವಿದೆ. ಆದಷ್ಟು ಬೇಗ ನಾವು ಅವ್ರಿಗೆ ಆ ಕಾಯಿಲೆಯಿಂದ ಹೊರಗಡೆ ತರಕ್ಕೆ ಟ್ರೈ ಮಾಡ್ತೀವಿ. ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.